ಕೇವಲ 4 ಬಿಲ್ಡಿಂಗ್ಗಳು ತೋರಿಸಿ ನಾವು ಅಭಿವೃದ್ಧಿ ಮಾಡಿದ್ದೇವೆ ಅಂತೇಳಿ ಏನು ನಿರಂತರವಾಗಿ ಹೇಳ್ಕೊಂಡು ಬರ್ತಾಯಿದ್ರು. ಅದ್ರ ವಿರುದ್ಧ ಒಂದು ಅಭಿಯಾನವನ್ನು ಮಾಡಿದ್ವಿ. ತಕ್ಷಣ ನಾನು ಪ್ರಾಧಿಕಾರ ಅಧ್ಯಕ್ಷ ಆಗಿದ್ದಂಥ ಸಂದರ್ಭದಲ್ಲಿ ತಾತ್ಕಾಲಿಕವಾಗಿ ಅದನ್ನೆಲ್ಲ ಕ್ಲೀನ್ ಮಾಡಿಸಿದ್ವಿ. ಏನು ಒಂದು ಒಳ್ಳೆಯ ಉದ್ಯಾನವನ ಇಲ್ಲ ಅಂಥೇಳಿ ಅನೇಕ ವರ್ಷಗಳಿಂದ ವಂಚಿತರಾಗಿರೋ ಅದನ್ನು ಪೂರೈಸಲಿಕ್ಕೆ ಅದ್ಭುತವಾದಂಥ ಒಂದು ಯೋಜನೆಯನ್ನು ತಯಾರು ಮಾಡಿ ಈಗಾಗಲೇ ವರ್ಕ್ ಆರ್ಡರ್ ಬಂದು ಇನ್ನೇನು ಲೋಕಸಭಾ ಚುನಾವಣೆ ನೀತಿ ಸಂಹಿತೆ ಮುಗಿದ ಮೇಲೆ ಕೆಲಸ ಪ್ರಾರಂಭ ಆಗುತ್ತೆ. ಈ ಜನರ ಪರವಾಗಿ ನಿಂತ್ಕೊಂಡು ಒಂದು ಆತ್ಮಸ್ಥೈರ್ಯವನ್ನು ತುಂಬಿ ಧೈರ್ಯವನ್ನು ತುಂಬಿ ಒಂದು ಸಮಾಜಕ್ಕೆ ಇಲ್ಲ ಕರೋನಾ ರೋಗದಲ್ಲಿ ನಾವು ಮಾನವೀಯತೆ ಮರಿಬಾರ್ದು, ನಾವು ಸಂಸ್ಕಾರದಲ್ಲಿ ಭಾಗಿಯಾಗಬೇಕು ಅಂತೇಳಿ ಒಂದು ಮಾದರಿಯನ್ನು ಹಾಕೊಟ್ರು. ಈಗ ಅವ್ರನ್ನ ಏನಂತ ಕರೆಯೋದು ನಾವು? ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಸುಧಾರಣೆ ಕಲಾಪ್ರಿಯ. 2024ರ ಲೋಕಸಭಾ ಚುನಾವಣೆ ಕೆಲವೇ ದಿನಗಳು ಉಳಿದಿದೆ. ಇಂದು ನಗರಸಭಾ ಮಾಜಿ ಅಧ್ಯಕ್ಷರು, ಹಾಲಿ ಸದಸ್ಯರು, ಎಂಇಐನ ಮಾಜಿ ಅಧ್ಯಕ್ಷರು, ಕಾಂಗ್ರೆಸ್ ಮುಖಂಡರಾದ ಕೆ ಶೇಷಾದ್ರಿ ಶಶಿ ಅವರು ನಮ್ಮೊಟ್ಟಿಗಿದ್ದಾರೆ. ಬನ್ನಿ ಅವ್ರನ್ನ ವೆಲ್ಕಮ್ ಮಾಡೋಣ. ನಮಸ್ಕಾರ ಸರ್. ನಮಸ್ಕಾರ. ನೀವು ನಗರಸಭಾ ಅಧ್ಯಕ್ಷರಾಗಿ, ಸದಸ್ಯರಾಗಿ ಜನರ ನಾಡಿ ಮಿಡಿತನ ತುಂಬ ಹತ್ತಿರದಿಂದ ನೋಡಿದ್ದೀರಾ. ಸೊ ಈ ಚುನಾವಣೆ ಹೇಗೆ ಅನಿಸ್ತಿದೆ ಸರ್? ನಾನು ನಗರಸಭಾ ಅಧ್ಯಕ್ಷನಾಗಿದ್ದೇನೆ, 4 ಸಾರಿ ನಗರಸಭಾ ಸದಸ್ಯನಾಗಿ ಜನಜಾಗೃತಿ ಎನ್ನುವ ಸಂಘಟನೆಯನ್ನು ಕಟ್ಟಿಕೊಂಡು ಸುದೀರ್ಘ ಕಾಲ ಜನರ ಸಮಸ್ಯೆಗಳನ್ನ ಎತ್ಕೊಂಡು ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ. ಹಾಗಾಗಿ ಜನರ ನಾಡಿ ಮಿಡಿತದ ಬಗ್ಗೆ ಚೆನ್ನಾಗಿ ಅರಿವಿದೆ. ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ರಾಮನಗರ ಕ್ಷೇತ್ರ, ಅದರಲ್ಲೂ ರಾಮನಗರ ಪಟ್ಟಣದಲ್ಲಿ ವಿಶೇಷವಾಗಿ ನಮ್ಮ ರಾಮನಗರ ಜನತೆ ರಾಮನಗರದ ಅಭಿವೃದ್ಧಿಗೆ ಪೂರಕವಾಗಿ ಡಿ ಕೆ ಸುರೇಶ್ರವರು ಈ ನಮ್ಮ ಸರ್ಕಾರ ಬಂದ ಮೇಲೆ, ಕಾಂಗ್ರೆಸ್ ಪಕ್ಷದ ಸರ್ಕಾರ ಬಂದ ಮೇಲೆ ಅನುದಾನದ ಹೊಳೆಯನ್ನೇ ಹರಿಸಿದ್ದಾರೆ. ಅವರು ಈಗಾಗಲೇ 3 ಬಾರಿ ಲೋಕಸಭಾ ಸದಸ್ಯರಾಗಿದ್ದಾರೆ. 3 ಬಾರಿ ಲೋಕಸಭಾ ಸದಸ್ಯರಾದ ಮೇಲೆ ಈಗ ಒಬ್ಬರ ಪ್ರಬುದ್ಧ ನಾಯಕನಾಗಿ ಹೊರಹೊಮ್ಮಿದ್ದಾರೆ. ಒಂದು ಸರ್ಕಾರದ ಮೇಲೆ ಒತ್ತಡ ತರತಕ್ಕಂಥ, ಒಂದು ಸರ್ಕಾರದ ಮೇಲೆ ಮುಖ್ಯಮಂತ್ರಿಗಳ ಮೇಲೆ ಒತ್ತಾಯ ಮಾಡಿ ಈಗ ನಮ್ಮ ಕೈ ಹಿಡಿದಿರ್ತಕ್ಕಂಥ ರಾಮನಗರ ಪಟ್ಟಣದ ಮತದಾರರು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರ ನಾಯಕತ್ವವನ್ನು ಒಪ್ಪಿಕೊಂಡು, ಡಿ ಕೆ ಸುರೇಶ್ ಅವರ ನಾಯಕತ್ವವನ್ನು ಒಪ್ಪಿಕೊಂಡು ಕಳೆದ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ಇಕ್ಬಾಲ್ ಹುಸೇನ್ರವ್ರನ್ನ ಬೆಂಬಲಿಸಿದ್ರು. ಹಾಗಾಗಿ ಅವ್ರನ್ನ ಸಂಪೂರ್ಣವಾಗಿ ಬೆಂಬಲಿಸಿದಂಥ ರಾಮನಗರ ಪಟ್ಟಣದ ಮತದಾರರಿಗೆ ಯಾವುದಾದ್ರೂ ರೀತಿಯಲ್ಲಿ ನಾವು ಋಣವನ್ನು ತೀರಿಸ್ಬೇಕಂತೇಳಿ ಕೇವಲ 9 ತಿಂಗಳಲ್ಲಿ ಸುಮಾರು 300 ಕೋಟಿಯಷ್ಟು ಅನುದಾನವನ್ನು ಬಿಡುಗಡೆ ಮಾಡಿಸಿ ಈಗಾಗಲೇ ಅದಕ್ಕೆ ಟೆಂಡರ್ ಕರೆದು ಈಗಾಗಲೇ ವರ್ಕ್ ಆರ್ಡರ್ ಆಗೋ ಸ್ಟೇಜ್ನಲ್ಲಿದೆ. ಇದು ಒಬ್ಬ ಸಾಮಾನ್ಯ ಶಾಸಕರಾಗಲಿ ಸಾಮಾನ್ಯ ಸಂಸದರ ಕೈಯಲ್ಲಿ ಆಗೋವಂಥ ಕೆಲಸ ಅಲ್ಲ. ಹಾಗಾಗಿ ರಾಮನಗರ ಪಟ್ಟಣದ ಜನತೆ ವಿಶೇಷವಾಗಿ ಈ ಬಾರಿ ಡಿ ಕೆ ಸುರೇಶ್ರವ್ರ ಮೇಲೆ ಭಾಳ ಅತಿ ಹೆಚ್ಚು ಒಲವನ್ನು ತೋರ್ತಾ ಇದ್ದಾರೆ. ರಾಮನಗರ ಪಟ್ಟಣದಲ್ಲಿ ಬಹಳಷ್ಟು ಕಳೆದ ಬಾರಿಗಿಂತ ಹೆಚ್ಚಿನ ಅಂತರ ಬರ್ತದೆ ಅಂತೇಳಿ ನನ್ನ ಅಭಿಪ್ರಾಯ. 2023ರ ಚುನಾವಣೆಯಲ್ಲಿ ಇದೇನು ಕರ್ಮ ಎನ್ನೋ ಅಭಿಯಾನ ಇಟ್ಕೊಂಡು ನೀವು ಕೆಲಸ ಮಾಡಿದ್ರಿ, ಅದ್ರ ಫಲ ಸಿಗ್ತಾ ನಿಮಗೆ? ಖಂಡಿತ. ಈಗ 1994ರಲ್ಲಿ ದೇವೇಗೌಡರು ಬಂದು ಇಲ್ಲಿ ಮುಖ್ಯಮಂತ್ರಿ ಆಗಬೇಕು ಅನ್ನೋ ಒಂದು ಕನಸಿಟ್ಕೊಂಡು ಬಂದು ರಾಮನಗರಕ್ಕೆ ಪಾದಾರ್ಪಣೆಯನ್ನು ಮಾಡಿದ್ರು. ಆಗ ರಾಮನಗರ ಜನತೆ ಅವ್ರನ್ನ ಆಶೀರ್ವಾದ ಮಾಡಿ ಅವರು ಮುಖ್ಯಮಂತ್ರಿಗಳು ಆದರು, ತದನಂತರ ಪ್ರಧಾನಮಂತ್ರಿಗಳು ಕೂಡ ಆದರು. ಆಮೇಲೆ 2004ರಲ್ಲಿ ಸನ್ಮಾನ್ಯ ಕುಮಾರಸ್ವಾಮಿಯವರು ಈ ಕ್ಷೇತ್ರದ ಶಾಸಕರಾಗಿ ಆಯ್ಕೆಯಾಗಿ ತದನಂತರ 1997-99 ಬಿಟ್ಟರೆ
ಮೊನ್ನೆ 2023 ತನಕ ಅವ್ರ ಕುಟುಂಬದವರೇ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ. ಈ ಸಂದರ್ಭದಲ್ಲಿ ರಾಮನಗರ ಪಟ್ಟಣ ಜಿಲ್ಲಾ ಕೇಂದ್ರ ಆಗಿದ್ದು ಈ ಭಾಗದಲ್ಲಿ ಬಹಳಷ್ಟು ಅಭಿವೃದ್ಧಿ ಕಾರ್ಯಗಳಿಂದ ವಂಚಿತ ಆಗಿದೆ, ಮೂಲಭೂತ ಸೌಕರ್ಯಗಳಿಂದ ವಂಚಿತ ಆಗಿದೆ. ಒಳ್ಳೆಯ ಒಂದು ಸುಸಜ್ಜಿತವಾದಂಥ ಕ್ರೀಡಾಂಗಣ ಇಲ್ಲ, ಒಳ್ಳೆಯ ಸುಸಜ್ಜಿತವಾದಂಥ ಉದ್ಯಾನವನ ಇಲ್ಲ, ಒಳ್ಳೆಯ ಒಂದು ರಂಗಮಂದಿರ ಇಲ್ಲ, ಅನೇಕ ಒಂದು ನಮ್ಮ ಘನತ್ಯಾಜ್ಯ ಸಂಸ್ಕರಣೆ ಮಾಡಿ ಕಸವನ್ನು ಒಂದು ಕಡೆ ಹಾಕ್ತಕ್ಕಂಥ ವ್ಯವಸ್ಥೆ ಇಲ್ಲ, ಒಂದು ಸ್ಲಾಟರ್ ಹೌಸ್ ಇಲ್ಲ, ಒಳ್ಳೆಯ ಉದ್ಯಾನವನಗಳಿಲ್ಲ. ಹೀಗೆ ಹಲವಾರು ನ್ಯೂನತೆಗಳನ್ನು ಹೊಂದಿರತಕ್ಕಂಥ ಅಭಿವೃದ್ಧಿ ಶೂನ್ಯ ಆಗಿರ್ತಕ್ಕಂಥ ನಮ್ಮ ಜಿಲ್ಲಾ ಕೇಂದ್ರ ಕೇವಲ 4 ಬಿಲ್ಡಿಂಗ್ಗಳು ತೋರಿಸಿ ನಾವು ಅಭಿವೃದ್ಧಿ ಮಾಡಿದ್ದೇವೆ ಅಂತೇಳಿ ಏನು ನಿರಂತರವಾಗಿ ಹೇಳ್ಕೊಂಡು ಬರ್ತಾಯಿದ್ರು. ಅದ್ರ ವಿರುದ್ಧ ಒಂದು ಅಭಿಯಾನವನ್ನು ಮಾಡಿದ್ಮೇಲೆ ಈಗಾಗಲೇ ತಮ್ಗೆ ಹೇಳ್ದಂಗೆ ಜನ ಅದಕ್ಕೆ ಪುರಸ್ಕಾರವನ್ನು ಕೊಟ್ಟರು, ಜನರನ್ನ ನಾವು ಜಾಗೃತಿಯನ್ನು ಮಾಡಿದ್ವಿ. ಇದೇನು ಕರ್ಮ ಅಭಿಯಾನ ಅನ್ನೋ ನಿಟ್ಟಿನಲ್ಲಿ 5,100 ರೂಪಾಯಿ ಕಟ್ಸ್ಕೊಂಡು 17 ವರ್ಷ ಆಗಿದ್ರು ಕೂಡ ಬಡವರ ಬಗ್ಗರಿಗೆ ಅವ್ರಿಗೆ ಒಂದು ಸೂರನ್ನು ಕೊಡ್ತಕ್ಕಂಥ ಕೆಲಸ ಆಗಿರಲಿಲ್ಲ. ಹೀಗಾಗಿ ನಾವು ಬಹಳಷ್ಟು ಭಾಗಗಳಲ್ಲಿ ನಗರ ಪ್ರದೇಶಗಳಲ್ಲಿ ನಾವು ಈ ಒಂದು ಅಭಿಯಾನವನ್ನು ಮಾಡಿ ಜನರ ಗಮನ ಸೆಳೆಯೋದಕ್ಕಲ್ಲಿ ಯಶಸ್ವಿಯಾದ್ವಿ. ಜನ ಕೂಡ ಬದಲಾವಣೆ ಬಯಸಿ ಮತವನ್ನು ಕೂಡ ಅತಿ ಹೆಚ್ಚಿನ ಮತಗಳನ್ನು ಕೊಟ್ಟ ತಕ್ಕಾಗೆ ಈಗ ಇಕ್ಬಾಲ್ ಹುಸೇನ್ ಅವರು ಶಾಸಕರಾಗಿದ್ದಾರೆ. ಈಗ MP ಅವರು ನಮ್ಮ DK ಸುರೇಶ್ ಅವರು ಈ ಜನರ ಋಣ ತೀರಿಸ್ಬೇಕಂತೇಳಿ ಭಾಳ ಒಂದು ಅಭಿವೃದ್ಧಿಗೆ ಪೂರಕವಾಗಿರ್ತಕ್ಕಂಥ ಕೆಲಸಗಳನ್ನು ಮಾಡ್ಕೊಂಡು ಬಂದಿದ್ದಾರೆ. ಹಾಗಾಗಿ ಒಂದು ಹಂತದಲ್ಲಿ ಈಗ ನಾವು ಕೇವಲ 9 ತಿಂಗಳಾಗಿದೆ ಕಾಂಗ್ರೆಸ್ ಸರ್ಕಾರ ಬಂದು, ಇಷ್ಟು ಕಡಿಮೆ ಅವಧಿನಲ್ಲಿ ಸುಮಾರು 300 ಕೋಟಿಗೂ ಹೆಚ್ಚು ಹಣವನ್ನು ರಾಮನಗರ ಪಟ್ಟಣದ ಅಭಿವೃದ್ಧಿಗೆ ಅವರು ಸ್ಯಾಂಕ್ಷನ್ ಮಾಡಿಸಿದ್ದಾರೆ. ಈಗ ಹಿಂದೆ ನಾನು ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಆಗಿದೆ. ಆ ಸಂದರ್ಭದಲ್ಲಿ ಸ್ವಾಮಿ ವಿವೇಕಾನಂದ ಜಯಂತಿಯನ್ನು ಅದ್ದೂರಿಯಾಗಿ ಆಚರಣೆಯನ್ನು ಮಾಡಿದ್ವಿ. ಬೇಲಿಮಠ ಸ್ವಾಮಿಗಳನ್ನ ಅತಿಥಿಗಳಾಗಿ ಮುಖ್ಯ ಅತಿಥಿಗಳನ್ನ ಕರೆದಿದ್ವಿ. ಅವರು ಅವತ್ತು ಅರ್ಕಾವತಿ ನದಿಯನ್ನು ನೋಡಿ, ಅರ್ಕಾವತಿ ನದಿಯಲ್ಲಿ ಬೆಳೆದಿರ್ತಕ್ಕಂಥ ಕಳೆ, ಜೊಂಡು ಇದೆಲ್ಲ ನೋಡಿ ಅವರು ಅವರ ಮುಖ್ಯ ಅತಿಥಿಗಳಾಗಿ ಭಾಷಣ ಮಾಡುವಂಥ ಸಂದರ್ಭದಲ್ಲಿ ಎಲ್ಲ ಸಾರ್ವಜನಿಕ ಸ್ಥಾನಗಳಲ್ಲಿರ್ತಕ್ಕಂಥ ಎಲ್ಲರಿಗೂ ಕೂಡ ತಲೆ ತಗ್ಗಿಸಿದಂಥ ಮಾತುಗಳನ್ನು ಆಡಿದ್ರು. ಅವರು ಅರ್ಕಾವತಿ ಈ ಮಟ್ಟದಲ್ಲಿ ಇಟ್ಕೊಂಡು ನಿಮಗೆ ಏನು ನೈತಿಕತೆ ಇದೆ ಒಬ್ಬ ರಾಜಕಾರಣಿಗಳಾಗಿ ಅಂತೇಳಿ ಹಲವಾರು ಗಣ್ಯರಿದ್ರು ಆ ವೇದಿಕೆಯಲ್ಲಿ. ಹಾಗಾಗಿ ಅವತ್ತಿನಿಂದ ಕೂಡ ಇವತ್ತು ಅರ್ಕಾವತಿ ಒಂದು ಜೀವ ನದಿ ನಮ್ಮ ರಾಮನಗರಕ್ಕೆ. ಅರ್ಕಾವತಿ ನದಿಯ ಇಕ್ಕಲುಗಳಲ್ಲಿ ಈ ರೀತಿ ಸತ್ತೆ ಬೆಳ್ಕೊಂಡು ಅದರಿಂದ ಸೊಳ್ಳೆ ಕಾಟ ಜಾಸ್ತಿಯಾಗಿ ಭಾಳಷ್ಟು ಜನ ಈ ಕಲುಷಿತ ನೀರನ್ನು ಬಿಟ್ಟು ಈ ರೀತಿ ಭಾಳ ಅವ್ಯವಸ್ಥೆಗೆ ಕಾರಣ ಆಗಿರ್ತಕ್ಕಂಥದ್ದನ್ನೆಲ್ಲ ನೋಡಿ ಅವರು ಭಾಳ ತೀಕ್ಷ್ಣವಾಗಿ ಪ್ರತಿಕ್ರಿಯಿಸಿದ್ರು. ಅದನ್ನು ಮನಗಂಡ ಮೇಲೆ ತತ್ಕ್ಷಣ ನಾನು ಪ್ರಾಧಿಕಾರ ಅಧ್ಯಕ್ಷ ಆಗಿದ್ದಂಥ ಸಂದರ್ಭದಲ್ಲಿ ತಾತ್ಕಾಲಿಕವಾಗಿ ಅದನ್ನೆಲ್ಲ ಕ್ಲೀನ್ ಮಾಡಿಸಿದ್ವಿ. ಆದರೆ ಶಾಶ್ವತವಾದಂಥ ಒಂದು ಪರಿಹಾರ ಮಾಡೋಕ್ಕಾಗಿರಲಿಲ್ಲ. ಈಗ ಥೇಮ್ಸ್ ನದಿಯ ಮಾದರಿನಲ್ಲಿ ಒಂದು DPR ತಯಾರು ಮಾಡಿ ಇವತ್ತು ಸುಮಾರು 157 ಕೋಟಿ ಹಣವನ್ನು ಸ್ಯಾಂಕ್ಷನ್ ಮಾಡಿಸಿ ಅರ್ಕಾವತಿಯ ಇಕ್ಕಲುಗಳಲ್ಲಿ ಕೂಡ ಒಂದು ಪಾದಚಾರಿ ಮಾರ್ಗ, ಒಳ್ಳೆಯ ಉದ್ಯಾನವನ, ಒಂದು ಕೆಫ್ಟೀರಿಯಾ ಈ ರೀತಿ ಒಂದು ಆಲೋಚನೆ ಮಾಡಿ ರಾಮನಗರ ಪಟ್ಟಣದ ಜನರು ಏನು ಒಂದು ಒಳ್ಳೆಯ ಉದ್ಯಾನವನ ಇಲ್ಲ ಅಂತೇಳಿ ಅನೇಕ ವರ್ಷಗಳಿಂದ ವಂಚಿತರಾಗಿರೋ ಅದನ್ನು ಪೂರೈಸಲಿಕ್ಕೆ ಅದ್ಭುತವಾದಂಥ ಒಂದು ಯೋಜನೆಯನ್ನು ತಯಾರು ಮಾಡಿ ಈಗಾಗಲೇ ವರ್ಕ್ ಆರ್ಡರ್ ಬಂದು ಇನ್ನೇನು ಲೋಕಸಭಾ ಚುನಾವಣೆ ನೀತಿ ಸಂಹಿತೆ ಮುಗಿದ ಮೇಲೆ ಕೆಲಸ ಪ್ರಾರಂಭ ಆಗುತ್ತೆ. ಹಾಗಾಗಿ ಈಗ ನಾವು ಯಾವ ಉದ್ದೇಶದಿಂದ ಇದೇನು ಕರ್ಮ ಅಭಿಯಾನವನ್ನು ಮಾಡಿದ್ವೋ ಅದು ಭಾಗಶಃ ಅದು ಫಲಗಳು ಕೊಡೋಕ್ಕೆ ಪ್ರಾರಂಭ ಮಾಡಿದೆ. ಇವತ್ತಿನ ನಮ್ಮ ಸಿದ್ದರಾಮಯ್ಯನವ್ರ ನೇತೃತ್ವದ ಸರ್ಕಾರ, DK ಶಿವಕುಮಾರ್ ಉಪಮುಖ್ಯಮಂತ್ರಿಗಳಾಗಿದ್ದಾರೆ. ನಮ್ಮ ಜಿಲ್ಲೆಯವರು ರಾಮನಗರದ ಬಗ್ಗೆ ವಿಶೇಷವಾದಂಥ ಕಾಳಜಿ ಇದೆ. ಅದರಲ್ಲೂ DK ಸುರೇಶ್ ಅವರು ಭಾಳ ಒಂದು ರೀತಿ ಹಠಮಾರಿ
ಅವ್ರೇನಾದರೂ ಕೆಲಸ ಮಾಡಲೇಬೇಕು ಅಂತ ಹೇಳಿದ್ರೆ ಏನೇ ಕಷ್ಟ ಆಗಲಿ ಆ ಕೆಲಸವನ್ನು ಸಾಧನೆ ಮಾಡ್ತಕ್ಕಂಥ ಒಬ್ಬ ಸಾಧಕ. ಆ ನಿಟ್ಟಿನಲ್ಲಿ ಈಗ ಅವರು ಹಠ ಮಾಡಿ ರಾಮನಗರ ಪಟ್ಟಣದ ಅಭಿವೃದ್ಧಿಗೆ, ಸರ್ವತೋಮುಖ ಅಭಿವೃದ್ಧಿಗೆ ನಾವು ಕೊಡುಗೆ ಕೊಡಬೇಕು ಅಂತೇಳಿ, ಈ ಜನರ ಋಣ ತೀರಿಸಬೇಕು ಅಂತೇಳಿ ಹಗಲಿರುಳು ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ನಮಗೆ ಸಾಕಷ್ಟು ಇದೇನು ಕರ್ಮ ಅಭಿಯಾನ ಮಾಡಿದ್ಮೇಲೆ, ನಮ್ಮ ಸರ್ಕಾರ ಬಂದ ಮೇಲೆ ಇಲ್ಲಿ ನಡೀತಾ ಇರತಕ್ಕಂಥ ಅಭಿವೃದ್ಧಿ ಕಾರ್ಯಗಳು ನೋಡಿ ಸಾಕಷ್ಟು ತೃಪ್ತಿ ಇದೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ. ಈಗ ಕಾಂಗ್ರೆಸ್ ಅಭ್ಯರ್ಥಿ DK ಸುರೇಶ್ ಅವರಿಗೆ ಅಭಿವೃದ್ಧಿ ಹರಿಕಾರ ಅನ್ನೋ ಹೆಸರಿದೆ. ಹಾಗೆಯೇ ಮೈತ್ರಿ ಅಭ್ಯರ್ಥಿ ಡಾಕ್ಟರ್ CN ಮಂಜುನಾಥ್ ರವರಿಗೆ ಹೃದಯವಂತಿಕೆ ಅನ್ನೋ ಹೆಸರಿದೆ. ಸೊ ಹಂಗಾಗಿ ಮತದಾರರು ಹೃದಯವಂತಿಕೆಗೆ ವಾಲ್ತಾರ, ಇಲ್ಲಾಂದರೆ ಅಭಿವೃದ್ಧಿ ಹರಿಕಾರಗೆ ವಾಲ್ತಾರ ಸರ್? ಈಗ ನೋಡಿ, ಈಗ ಹೃದಯವಂತ ಅನ್ನೋದಕ್ಕೆ ಮಾನದಂಡ ಏನು? ಈಗ ಹೃದಯವಂತ ಇವರು ಅಭಿವೃದ್ಧಿ ಹರಿಕಾರ ಅನ್ನೋದನ್ನು ಸಾಧನೆ ಮಾಡಿ ತೋರಿಸಿದ್ದಾರೆ. ಅದು ಎಲ್ಲೆಡೆ ಕೂಡ ಜನಜನಿತವಾಗಿರ್ತಕ್ಕಂಥ ಮಾತು. ಈಗ ಇವರು ಹೃದಯವಂತರಲ್ಲ ಅಂತ ಯಾಕೆ ತೀರ್ಮಾನ ಮಾಡಬೇಕು? ನಾನು ಈ ರೀತಿಯ ಮಾತುಗಳನ್ನ ಆಡಬಯಸೋರಿಗೆ, ಅಥವಾ ಡಾಕ್ಟರ್ ಮಂಜುನಾಥ್ ಅವರು ಹೃದಯವಂತರು, DK ಸುರೇಶ್ ಅವರು ಅಭಿವೃದ್ಧಿ ಅಧಿಕಾರರಷ್ಟೇ, ಆದರೆ ಅವರು ಭಾಳ ಒಳ್ಳೆಯವರು, ಇವರೇನು ಅವರ ಅಷ್ಟು ಒಳ್ಳೆಯವರಲ್ಲ ಅನ್ನೋ ಒಂದು ವಾದ ಏನಿದೆ ನೋಡಿ. ಕೊರೋನಾ ಮಹಾಮಾರಿ ಬಂದಂಥ ಸಂದರ್ಭದಲ್ಲಿ ಜನರಿಗೆ ಸರ್ಕಾರ, ಅವತ್ತಿನ BJP ಸರ್ಕಾರ ಏನು ಕ್ರಮಗಳು ಕೈಗೊಳ್ತು, ಅವತ್ತು ಸರ್ಕಾರಿ ಯಂತ್ರಗಳನ್ನು ದುರುಪಯೋಗ ಪಡ್ಕೊಂಡು ಆಕ್ಸಿಜನ್ ಇಲ್ಲದೆ ಸತ್ತಂಥ ಚಾಮರಾಜನಗರದ ಸತ್ತಂಥ ಪ್ರಕರಣಗಳು ನಮ್ಮ ಮುಂದಿದ್ದಾವೆ. ಒಳ್ಳೆಯ ಪೌಷ್ಟಿಕಾಂಶವಾದಂಥ ಆಹಾರವನ್ನು ಕೊಡ್ತಾ ಇರಲಿಲ್ಲ ಕೊರೋನಾ ರೋಗಿಗಳಿಗೆ. ಮತ್ತು ಇವತ್ತು ನಮ್ಮ ಜಿಲ್ಲೆಯಲ್ಲಿ ರೈತರು ಕೂಡ ಕಂಗಾಲಾಗ್ಬಿಟ್ಟಿದ್ರು. ಅವ್ರು ಬೆಳೆದಂಥ ಬೆಳೆಗೆ ಅದನ್ನ ಜನರಿಗೆ ತಲುಪಿಸ್ತಕ್ಕಂಥ ವ್ಯವಸ್ಥೆ ಇರಲಿಲ್ಲ. ಅವರು ಕೂಡ ಕಂಗಾಲಾಗಿ ಬೆಳೆಯನ್ನು ಏನು ಮಾಡೋದು ಅಂತೇಳಿ ದಿಕ್ತೋಚದೆ ಕೂತಿದ್ರು. ಅಂಥ ಸಂದರ್ಭದಲ್ಲಿ DK ಸುರೇಶ್ ಅವರು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಸ್ವಂತ ಹಣವನ್ನು ರೈತರಿಂದ ಖರೀದಿ ಮಾಡಿ ಅದನ್ನು ಜನರಿಗೆ ಉಚಿತವಾಗಿ ಕೊಟ್ಟರು. ಒಂದು, ಆಮೇಲೆ ಅವತ್ತು ರೋಗ ನಿರೋಧಕ ಶಕ್ತಿ ಹೆಚ್ಚತಕ್ಕಂಥ ವಿಟಮಿನ್ ಮಾತ್ರೆಗಳು, ಸ್ಯಾನಿಟೈಸರು ಮತ್ತು ಮಾಸ್ಕ್ಗಳು, ಇವೆಲ್ಲ ಲಕ್ಷಾಂತರ ಮಾಸ್ಕ್ಗಳನ್ನು, ಲಕ್ಷಾಂತರ ಮಾತ್ರೆಗಳನ್ನು ವಿತರಣೆ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿ ಉದ್ದಕ್ಕೂ ಮಾಡಿದ್ರು. ಅಷ್ಟೇ ಅಲ್ಲ, ಈಗಾಗಲೇ ತಮಗೆ ಗೊತ್ತಿರೋ ಹಾಗೆ ಕೊರೋನಾ ಸಂದರ್ಭದಲ್ಲಿ ಯಾರಾದರೂ ಸತ್ತರೆ ಕೊರೋನಾ ರೋಗಕ್ಕೆ ಬಲಿಯಾಗಿ, ಅವತ್ತು ನಮ್ಮ ಜನ ಅಥವಾ ನಮ್ಮ ಸಮಾಜ ಸ್ವಂತ ಮಕ್ಕಳಿರಲಿ ಅಥವಾ ಸ್ವಂತ ಫ್ಯಾಮಿಲಿಯವರಿದ್ದರೂ ಕೂಡ ಅವ್ರನ್ನ ನಮಗೆ ಬಂದ್ಬಿಡ್ತದೆ ಅಂತೇಳಿ ಶವ ಸಂಸ್ಕಾರ ಮಾಡೋದಕ್ಕೆ ಹಿಂದೆಗಿತ್ತಾಯಿದ್ರು, ಹಿಂಗೆ ಮುಟ್ಟೋಕ್ಕೂ ಹಿಂದೆಗಿತ್ತಾಯಿದ್ರು. ಅಂಥ ಸಂದರ್ಭದಲ್ಲಿ ಅವತ್ತು ಸ್ವಯಂ ಸೇವಾ ಸಂಸ್ಥೆಗಳು, ಅದರಲ್ಲೂ ವಿಶೇಷವಾಗಿ ಮುಸಲ್ಮಾನರು ಸ್ವಯಂ ಸೇವಾ ಸಂಸ್ಥೆಗಳು ಮುಂದೆ ಬಂದು ನಾವು ಶವ ಸಂಸ್ಕಾರ ಮಾಡ್ತೀವಿ, ನಾವು ಪೂಜೆ ವಿಧಾನ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ತೀವಿ, ನಾವು ಮುಟ್ತೀವಿ ಅಂತೇಳಿ ಅವರು ಧೈರ್ಯವಾಗಿ ಮುಂದೆ ಬಂದು ಕೆಲಸ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಇವತ್ತು ಇಡೀ ದೇಶದಲ್ಲಿ ಒಬ್ಬ ಕರೋನಾ ರೋಗಿಗಳನ್ನ ಹೋಗಿ ಮಾತಾಡ್ಸ್ಕೊಂಡು ಬಂದು PPE ಕಿಟ್ ಹಾಕ್ಕೊಂಡು ಕರೋನಾ ವಾರ್ಡ್ಗಳಿಗೆ ಹೋಗಿ ಅವ್ರ ಕಷ್ಟ ಸುಖಗಳು ಕೇಳಿಕೊಂಡು ಅವರು ಪೌಷ್ಟಿಕಾಂಶದ ಕೊರತೆ ಇರತಕ್ಕಂಥ ಆಹಾರ ಸಪ್ಲೈ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸ್ವಂತ ಹಣದಿಂದ ಕರೋನಾ ರೋಗಿಗಳಿಗೆ ನಮ್ಮ ಜಿಲ್ಲೆಯಾದ್ಯಂತ ಅವರು ಸುಮಾರು ಕರೋನಾ ಇದ್ದಷ್ಟು ಕಾಲ ಕೂಡ ಬೆಳಗ್ಗೆ ಮಧ್ಯಾಹ್ನ ಊಟವನ್ನು, ಒಳ್ಳೆಯ ಪೌಷ್ಟಿಕಾಂಶ ಇರತಕ್ಕಂಥ ಆಹಾರವನ್ನು ಸರಬರಾಜು ಮಾಡ್ತಕ್ಕಂಥ ಅತ್ಯುತ್ತಮವಾದಂಥ ಕೆಲಸವನ್ನು ಮಾಡಿ ಒಂದು ಮಾದರಿಯಾಗಿ ಇವತ್ತು ಸಮಾಜಕ್ಕೆ ಮಾದರಿ ಆಗಿರ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಅದಷ್ಟೇ ಅಲ್ಲ, ಶವ ಸಂಸ್ಕಾರಕ್ಕೆ ಅವರೇ ಸ್ವತಃ ಮುಂದೆ ಬಂದು ನಿಂತುಕೊಂಡು ಶವ ಸಂಸ್ಕಾರಕ್ಕೆ ಅವರೇ ನಿಂತ್ಕೊಂಡು ಶವ ಸಂಸ್ಕಾರ ಮಾಡಿದಂಥ ಉದಾಹರಣೆಗಳು ಕೂಡ ಇದ್ದಾವೆ. ಆ ಸಂದರ್ಭದಲ್ಲಿ ನಾವು ಅದನ್ನು ಏನಂತ ಕರಿಬೇಕು? ಹೃದಯವಂತ ಅಂತ ಕರಿಬೇಕಾ? ಮಾನವೀಯತೆ? ಯಾರೂ ಕೂಡ ಈಗ ಯಾರು ಹೃದಯವಂತರು ಅಂತ ಹೇಳ್ತಾರೋ ಅಥವಾ ಯಾರು ಭಾಳ ಒಳ್ಳೆಯವರು ಅಂತ ಹೇಳ್ತಾರೋ, ಯಾರು ನಮ್ಮ ತಾಯಿ ಹೃದಯ ಅಂತ ಹೇಳ್ಕೊತಾರೋ ಸ್ವಯಂ ಪ್ರೇರಿತರಾಗಿ, ಅಂಥವರೆಲ್ಲ ಸ್ವಯಂ ಘೋಷಣೆ ಮಾಡಿಕೊಂಡು ಅಂಥವರೆಲ್ಲ ಮನೇಲಿದ್ದರು. ಆದರೆ DK ಸುರೇಶ್ ಅವರು
ಜನರ ಕಷ್ಟಗಳಿಗೆ ಕಾರ್ಪಣ್ಯಗಳಿಗೆ ನಾವು ಸ್ಪಂದಿಸಬೇಕು, ನಮಗೆ ಜನರಿಂದ ನಾವು ಆಯ್ಕೆಯಾಗಿದ್ದೇವೆ ಅಂಥೇಳಿ ಅವ್ರ ಪ್ರಾಣವನ್ನು ಕೂಡ ಲೆಕ್ಕಿಸದೆ ಶವ ಸಂಸ್ಕಾರದಿಂದ ಹಿಡಿದು ಅವರ ಕರೋನಾ ರೋಗಿಗಳಿಗೆ, ಯಾಕೆಂದರೆ ಕರೋನಾ ರೋಗ ಬಂದಂಥ ಸಂದರ್ಭದಲ್ಲಿ ಯಾರು ಯಾವತ್ತು ಬದುಕ್ತಾರೆ ಯಾರು ಸಾಯ್ತಾರೆ ಅಂತ ಯಾರಿಗೂ ಗೊತ್ತಿರಲಿಲ್ಲ. ಆಮೇಲೆ ಈ ರೋಗ ಎಷ್ಟು ದಿನಗಳಲ್ಲಿ ಹೋಗ್ತದೆ ಅಂತ ಕೂಡ ಅವತ್ತಿನ ಪರಿಸ್ಥಿತಿಯಲ್ಲಿ ಡಾಕ್ಟ್ರುಗಳೇ ಕನ್ಫ್ಯೂಸ್ ಆಗಿಬಿಟ್ಟಿದ್ರು. ಅಂಥ ಸಂದರ್ಭದಲ್ಲಿ ನಾವು ಸತ್ರು ಪ್ರಾಣವನ್ನು ಲೆಕ್ಕಿಸದೆ ಅವತ್ತು ಈ ಜನರ ಪರವಾಗಿ ನಿಂತ್ಕೊಂಡು ಒಂದು ಆತ್ಮಸ್ಥೈರ್ಯವನ್ನು ತುಂಬಿ ಧೈರ್ಯವನ್ನು ತುಂಬಿ ಒಂದು ಸಮಾಜಕ್ಕೆ ಇಲ್ಲ ಕರೋನಾ ರೋಗದಲ್ಲಿ ನಾವು ಮಾನವೀಯತೆ ಮರಿಬಾರ್ದು, ನಾವು ಸಂಸ್ಕಾರದಲ್ಲಿ ಭಾಗಿಯಾಗಬೇಕು ಅಂತೇಳಿ ಒಂದು ಮಾದರಿಯನ್ನು ಹಾಕೊಟ್ರು. ಈಗ ಅವ್ರನ್ನ ಏನದು ಕರೆಯೋದು ನಾವು? ಹೃದಯವಂತಿಕೆ ಅನ್ನೋದು ಅದಕ್ಕಿಂತ ಇನ್ನೇನು ತೋರಿಸ್ಬೇಕು? ಪ್ರಾಣವನ್ನು ಲೆಕ್ಕಿಸದೆ ಜನರ ಪರವಾಗಿ ನಿಂತವ್ರನ್ನ ಹೃದಯವಂತರು ಅಂತ ಹೇಳಿದೆ, ಇನ್ನೇನಂತ ಹೇಳಬೇಕು? DK ಸುರೇಶ್ ಅವರೇ ನಿಜವಾದ ಹೃದಯವಂತ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ ಬಯಸ್ತೀನಿ. ಸರ್, ಈಗ 5 ಗ್ಯಾರಂಟಿಗಳನ್ನ ನೀವು ಅದ್ರ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀರಾ ಸರ್? ನೋಡಿ, 5 ಗ್ಯಾರಂಟಿಗಳು ಇವತ್ತು ಸಮಾಜದಲ್ಲಿ ಸ್ತ್ರೀಯರ ಮಹಿಳೆಯರ ಸಬಲೀಕರಣಕ್ಕೆ, ಮಹಿಳೆಯರು ಸ್ವತಂತ್ರವಾಗಿ ಅವ್ರ ಕಾಲ ಮೇಲೆ ನಿಂತ್ಕೊಂಡು ಅವರು ಈಗ ಅನೇಕ ಸ್ವಂತ ಕೆಲಸದ ಮೇಲೆ ಓಡಾಡ್ತಕ್ಕಂಥ ಮಹಿಳೆಯರು ಇರ್ಬೋದು, ಅಥವಾ ಈ ಒಂದು ಉಚಿತವಾಗಿ ಪ್ರವಾಸ ಮಾಡಿಕೊಟ್ಟಿರ್ತಕ್ಕಂಥದ್ದು, 2000 ಗೃಹಲಕ್ಷ್ಮಿ, ಈ ರೀತಿ ಈ ಮಹಿಳೆಯರಿಗೆ ಇವತ್ತು ಭಾಳ ಆತ್ಮಸ್ಥೈರ್ಯವನ್ನು ತಂದುಕೊಟ್ಟಿದೆ. ಈ ಸಮಾಜ ಪುರುಷ ಪ್ರಧಾನ ಸಮಾಜ ಇವತ್ತು ಮಹಿಳೆಯರ ಮೇಲೆ ಒಂದು 2ನೇ ದರ್ಜೆ ರೀತಿಯಲ್ಲಿ ನೋಡ್ತಾ ಇದ್ದಂಥ ಸಂದರ್ಭದಲ್ಲಿ ಇವತ್ತು ಮಹಿಳೆಯರಿಗೆ ಒಂದು ಸರ್ಕಾರ ಒಂದು ಆತ್ಮಸ್ಥೈರ್ಯವನ್ನು ಕೊಟ್ಟಿದೆ. ಅದಕ್ಕೆ ಒಂದು ಉದಾಹರಣೆ ಹೇಳೋಕ್ಕೆ ಬಯಸ್ತೀನಿ ಅಂದರೆ, ಮೊನ್ನೆ ತಾವು ಸಾಮಾಜಿಕ ಜಾಲತಾಣದಲ್ಲಿ ನೋಡಿರೋದು, ಒಂದು ತಾಯಿ ಅವನ ಮಗ ಸತ್ತೋದಾಗ ನನಗೆ ನೀನೇನು ಇದನ್ನು ಮಾಡ್ಕೊಂಬೇಡಪ್ಪ, ನನಗೆ 2000 ರೂಪಾಯಿ ಬರ್ತದೆ, ಅದ್ರ ಮುಖಾಂತರ ನಾನು ಹೆಂಗೋ ಜೀವನ ಮಾಡ್ಕೊತೀನಿ ಅಂತ ಹೇಳಿರ್ತಕ್ಕಂಥದ್ದು ವೈರಲ್ ಆಗಿದೆ. ಇನ್ನೊಬ್ಬ ಪ್ರಥಮ ರ್ಯಾಂಕ್ ಪಡೆದುಕೊಂಡಿರ್ತಕ್ಕಂಥ ಒಬ್ಬ ವಿದ್ಯಾರ್ಥಿ ಈ ಸರ್ಕಾರ ಕೊಡ್ತಕ್ಕಂಥ 2000 ರೂಪಾಯಿ ಹಣದಿಂದ ನಾವು ಹೆಂಗೋ ಜೀವನ ಸಾಗಿಸ್ಕೊಂಡು ಒಂದು ಒಳ್ಳೆಯ ಒಂದು ಕಷ್ಟಪಟ್ಟು ನಮ್ಮ ತಾಯಿಯವರು ನಮ್ಮನ್ನು ಓದಿಸಿ ಇವತ್ತು ಅವರು ಆ ಕಷ್ಟದಲ್ಲೂ ಕೂಡ ಸರ್ಕಾರದಿಂದ ನಮಗೆ ಭಾಳ ಒಳ್ಳೆಯದಾಗಿದೆ, ಸರ್ಕಾರದ ಈ ಕಾರ್ಯಕ್ರಮದಿಂದ ನಮ್ಗೆ ನೆರವಾಗಿದೆ, ನಮ್ಗೆ ಆತ್ಮಸ್ಥೈರ್ಯ ತಂದು ನಾವು ಕಷ್ಟಪಟ್ಟು ಓದಿ ಸ್ಥಾನವನ್ನು ಗಳಿಸಿದ್ದೇವೆ ಅಂತೇಳಿ ಮಾಧ್ಯಮಗಳ ಮುಂದೆ ಹೇಳಿರ್ತಕ್ಕಂಥದ್ದು ಕೂಡ ನಮ್ಮ ಮುಂದೆ ಇರ್ತಕ್ಕಂಥ ಉದಾಹರಣೆ. ಹಾಗಾಗಿ ಇವತ್ತು ಸಮಾಜದಲ್ಲಿ ಗ್ಯಾರಂಟಿಗಳಿಂದ ಇನ್ನೊಂದು 10 ವರ್ಷಕ್ಕೆ ನೀವು ಮಹಿಳೆಯರನ್ನ ಇನ್ನೂ ಹೆಚ್ಚು ಸ್ವಾವಲಂಬನೆ, ಅವರು ಸ್ವಂತ ಅವರ ಒಂದು ಕಾಲ ಮೇಲೆ ನಿಂತ್ಕೊಳ್ತಕ್ಕಂಥ, ಇನ್ನೂ ಹೆಚ್ಚು ಮುನ್ನುಗ್ಗಿ ಅವರು ಕೆಲಸ ಮಾಡ್ತಕ್ಕಂಥ, ಸಮಾಜದಲ್ಲಿ ಬದುಕ್ತಕ್ಕಂಥ, ತಲೆ ಎತ್ತಿ ಅವರ ಸ್ವಂತ ಕಾಲ ಮೇಲೆ ನಿಂತ್ಕೊಂಡು ಸ್ವಾವಲಂಬಿಗಳಾಗಿ ಬದುಕ್ತಕ್ಕಂಥ ಒಂದು ಪರಿವರ್ತನೆ ಆಗಿದೆ ಅನ್ನೋದು ನನ್ನ ಅಭಿಪ್ರಾಯ. ಸರ್, ನಗರದೆಲ್ಲೆಡೆ ನೀರಿನ ಸಮಸ್ಯೆ ತುಂಬ ಇದೆ. ನೀವು ಮನೆಗೂ ಹೋಗಿ ಪ್ರಚಾರಕ್ಕೆ ಅಂತ ಹೋದಾಗ, ಮತಯಾಚನೆಗೆ ಹೋದಾಗ ನಿಮ್ಗೆ ಏನಾದರೂ ಸಮಸ್ಯೆ ಕಂಡು ಬಂದಿದೆಯಾ? ಮಹಿಳೆಯರೇನಾದರೂ? ಹೌದು, ಈಗ ರಾಮನಗರ ಪಟ್ಟಣದಲ್ಲೇ ಅಂತಲ್ಲ, ಇಡೀ ಕರ್ನಾಟಕದಲ್ಲಿ ನೀರಿನ ಸಮಸ್ಯೆ ಇದೆ. ಅದರಲ್ಲೂ ವಿಶೇಷವಾಗಿ ಮಳೆ ಆಗಿಲ್ಲ. ರಾಮನಗರ ಪಟ್ಟಣದಲ್ಲಿ ಏನಂದರೆ, ನಾವು 1ರಿಂದ 11 ವಾರ್ಡ್ನವರು ಅರ್ಕಾವತಿ ನದಿ ಮೇಲೆ ಡಿಪೆಂಡ್ ಆಗಿದ್ವಿ. ಇನ್ನು ಉಳಿದಂಥ ವಾರ್ಡ್ಗಳು ಕಾವೇರಿ ನದಿ ಮೇಲೆ ಡಿಪೆಂಡ್ ಆಗಿದ್ವಿ. ಆಮೇಲೆ ಸಾಕಷ್ಟು ಬೋರ್ಗಳು ಇದ್ದಾವೆ. ಈಗ ಅರ್ಕಾವತಿ ನದಿ ಡ್ರೈ ಆಗಿಬಿಟ್ಟಿದೆ, ಕಾವೇರಿ ಕೂಡ ಡ್ರೈ ಆಗಿಬಿಟ್ಟಿದೆ. ಈ ಸಂದರ್ಭದಲ್ಲಿ ಈಗ ಯಾವಾಗ ಇವೆರಡೂ ಡ್ರೈ ಆಯಿತು, ವಾಟರ್ ಲೆವೆಲ್ ಕೂಡ ಕೆಳಗೋಗಿದೆ. ಈಗ ಇರ್ತಕ್ಕಂಥ ಬೋರ್ವೆಲ್ಗಳು ಕೂಡ ಅವನು ನಾರ್ಮಲ್ ಶಕ್ತಿ ಎಷ್ಟು ಶಕ್ತಿಯಲ್ಲಿ ಕೆಲಸ ಮಾಡ್ತಾ ಇದ್ವೋ ಆ ಶಕ್ತಿಯಲ್ಲಿ ಕೆಲಸ ಮಾಡೋಕ್ಕಾಗ್ತಾ ಇಲ್ಲ. ಈಗ ನೀವು ಪ್ರೈವೇಟ್ ಟ್ಯಾಂಕರ್ಗಳು ತಗೊಂಡು ಪ್ರೈವೇಟ್ ಟ್ಯಾಂಕರ್ನ ತುಂಬಿಸುವಂಥ ಸಂದರ್ಭದಲ್ಲೂ ಈಗ ಹಿಂದೆ ಅರ್ಧ ಗಂಟೆಗೆ ತುಂಬ್ತಾ ಇದ್ರಿ, ಈಗ ಒಂದು ಟ್ಯಾಂಕರ್ ತುಂಬೋದಕ್ಕೆ 2-2.5 ಗಂಟೆ ಆಗುತ್ತೆ. ಆ ಮಟ್ಟಕ್ಕೆ ಇವತ್ತು ಜಲಕ್ಷಾಮ ಆಗಿದೆ. ನಮಗೆ ನೀರಿನ ಸಮಸ್ಯೆ ತುಂಬ ದೊಡ್ಡ ಮಟ್ಟದಲ್ಲಿ ಕಾಡ್ತಾ ಇದೆ. ಆ ಮಳೆರಾಯ ನಮ್ಮ ಮೇಲೆ ಅನುಗ್ರಹ ಇಟ್ಟು ಆ ಮಳೆ 1 ಹದಾನ 2 ಹದಾನ ಬಂದ ಮೇಲೆ ಈ ಪ್ರಾಬ್ಲಮ್ ಸಾಲ್ವ್ ಆಗ್ತದೆ ಅಂತೇಳಿ ನಾವು ಅಂದ್ಕೊಂಡಿದ್ದೀವಿ. ಸರ್, ರಾಮನಗರದಲ್ಲಿ ಎಷ್ಟು ಲೀಡ್ ಬರುತ್ತೆ ಅಂತ ಹೇಳ್ತೀರಾ ಸರ್? ನೋಡಿ ಮೇಡಮ್ನವರೇ, ರಾಮನಗರ ಪಟ್ಟಣ
ನಾವು ಕಳೆದ ಬಾರಿ ವಿಧಾನಸಭಾ ಚುನಾವಣೆ ನಡೆದಂಥ ಸಂದರ್ಭದಲ್ಲೂ ಕೂಡ ನಾವು 15 ಸಾವಿರದ ಮೇಲೆ ಲೀಡ್ ಬರ್ತದೆ ಅಂತೇಳಿ ನಾವು ಸಾರ್ವಜನಿಕವಾಗಿ ಘೋಷಣೆ ಮಾಡಿದ್ವಿ. ಅದೇ ರೀತಿ ಸುಮಾರು 19,000 ಚಿಲ್ಲರೆ ಲೀಡ್ ಬಂತು. ಈ ಬಾರಿ ನಾವು 20,000ಕ್ಕೆ 20ರಿಂದ 25,000 ಲೀಡು ರಾಮನಗರ ಪಟ್ಟಣದಲ್ಲಿ ಬರ್ತದೆ ಅಂತೇಳಿ ಒಂದು ಆಶಾಭಾವನೆಯನ್ನು ಇಟ್ಕೊಂಡಿದ್ದೇವೆ. ಅದಕ್ಕೂ ಮೀರಿ ಬಂದ್ರೂ ಅತಿಶಯೋಕ್ತಿ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಇವತ್ತು ಸರ್ಕಾರದ ಗ್ಯಾರಂಟಿಗಳು, ಅದರ ಜೊತೆಗೆ ಕೇವಲ 9 ತಿಂಗಳಲ್ಲಿ ಇವತ್ತು ಏನು ಒಂದು ಅಭಿವೃದ್ಧಿಯ ಮಹಾಪುರ, ಅಭಿವೃದ್ಧಿಯ ಅನುದಾನದ ಹೊಳೆ ಹರಿದು ಬರ್ತಾ ಇದೆಯೋ ಇದನ್ನು ಜನ ಗಮನಿಸ್ತಾ ಇದ್ದಾರೆ. ಮತ್ತು ಇಲ್ಲಿ ರಾಮನಗರ ಪಟ್ಟಣದಲ್ಲಿ ವಿಶೇಷವಾಗಿ ಅಲ್ಪಸಂಖ್ಯಾತರು, ಹಿಂದುಳಿದವರು, ದಲಿತರು ಹೆಚ್ಚಾಗಿ ವಾಸ ಮಾಡೋದ್ರಿಂದ ಭಾರತೀಯ ಜನತಾ ಪಕ್ಷನ ಬೆಂಬಲಿಸ್ತಕ್ಕಂಥವರು ಕಡಿಮೆ. ಆ ನಿಟ್ಟಿನಲ್ಲಿ ಇವತ್ತು ಕಾಂಗ್ರೆಸ್ ಒಂದು ಸೆಕ್ಯುಲರ್ ಪಕ್ಷ, ಕಾಂಗ್ರೆಸ್ ಪಕ್ಷ ಒಂದು ಇನ್ಕ್ಲೂಸಿವ್ ಐಡಿಯಾಲಜಿ ಇರ್ತಕ್ಕಂಥ ಪಕ್ಷ. ಹಾಗಾಗಿ ಎಲ್ಲರನ್ನೂ ಕೂಡ ಸರ್ವ ಜಾತಿ ಸರ್ವ ಧರ್ಮಗಳನ್ನು ಒಳಗೊಂಡಂತೆ ಎಲ್ಲರನ್ನೂ ಜೊತೆಗೆ ತಗೊಂಡು ಹೋಗ್ತಕ್ಕಂಥ ಪಕ್ಷ. ಹಾಗಾಗಿ ಆಮೇಲೆ ರಾಮನಗರ ವಿಶೇಷವಾಗಿ 1991 ಇಸ್ವಿ ನಂತರ ಕೋಮು ಸೌಹಾರ್ದತೆಗೆ, ಭಾವೈಕ್ಯತೆಗೆ ಹೆಸರಾಗಿರ್ತಕ್ಕಂಥ ಊರು. ಯಾವುದೇ ಸಂದರ್ಭದಲ್ಲಿ, ಎಂಥ ಕಠಿಣ ಸಂದರ್ಭದಲ್ಲೂ ಕೂಡ ಜನರು ಅನೇಕ ಧರ್ಮ ವಿಭಜನೆ ಮಾಡ್ತಕ್ಕಂಥದ್ದು, ಕೋಮುಗಲಭೆ ಸೃಷ್ಟಿ ಮಾಡ್ತಕ್ಕಂಥ ಹುನ್ನಾರಗಳಿಗೆ ಜನ ಬೆಲೆ ಕೊಟ್ಟಿಲ್ಲ. ಯಾಕೆಂದರೆ ಅದೆಲ್ಲ ಅವ್ರ ಮನಸ್ಸುಗಳಲ್ಲಿರ್ತಕ್ಕಂಥ ವಿಷವನ್ನು ಎಲ್ಲರೂ ಕೂಡ ಒಗೆದು ಇವತ್ತು ಅಣ್ಣ ತಮ್ಮಂದಿರ ರೀತಿ ಸುಮಾರು ಒಂದು 30 ವರ್ಷಗಳಿಂದ ಬಾಳ್ತಾ ಇದ್ದಾರೆ. ಆ ಪರಂಪರೆ ಕಾಯಮಾಗಿ ನಡ್ಕೊಂಡು ಬರ್ತದೆ. ಆ ನಿಟ್ಟಿನಲ್ಲಿ ಇವತ್ತು ಏನೇ ಕೆರಳಿಸಿದ್ರೂ ಕೂಡ ಭಾರತೀಯ ಜನತಾ ಪಕ್ಷದ ಸಿದ್ಧಾಂತಗಳಿಗೆ ವಿರೋಧವಾಗಿರ್ತಕ್ಕಂಥ ಒಂದು ವಾತಾವರಣ ರಾಮನಗರ ಪಟ್ಟಣದಲ್ಲಿರೋದ್ರಿಂದ ಸುಮಾರು 20ರಿಂದ 25,000 ಲೀಡು. ಮತ್ತು ಡಿ.ಕೆ. ಸುರೇಶ್ ಅವರ ಕಾರ್ಯವೈಖರಿಯನ್ನು ಮೆಚ್ಚಿ ಈ ಭಾಗದಲ್ಲಿ ಲೀಡ್ ಕೊಡಬೇಕು ಅಂತೇಳಿ ನಮ್ಮ ಎಲ್ಲ ನಗರಸಭಾ ಸದಸ್ಯರುಗಳು, ಮಾಜಿ ನಗರಸಭಾ ಸದಸ್ಯರುಗಳು ಮತ್ತು ಈಗಾಗಲೇ ಸಾಕಷ್ಟು ಜನ ಜಾತ್ಯತೀತ ಜನತಾ ದಳದಿಂದ ಕೂಡ ಬಂದು ನಮ್ಮ ಪಕ್ಷವನ್ನು ಸೇರ್ಕೊಂಡಿದ್ದಾರೆ. ಹಾಗಾಗಿ ನಾವು ಒಳ್ಳೆಯ ಲೀಡನ್ನು ನಾವು ಪಡ್ಕೊತೀವಿ ಅಂತೇಳಿ ನನಗೆ ಪ್ರಾಮಾಣಿಕವಾಗಿ ಅನ್ನಿಸ್ತಾ ಇದೆ. ಕೊನೆಯದಾಗಿ ಕೇಳೋದಾದರೆ ಮತದಾರರಿಗೆ ನೀವೇನು ಹೇಳಕ್ಕೆ ಬಯಸ್ತೀರಾ? ನೋಡಿ, ರಾಮನಗರ ಪಟ್ಟಣ ಒಂದು ಜಿಲ್ಲಾ ಕೇಂದ್ರ. ರಾಮನಗರ ಪಟ್ಟಣದಲ್ಲಿ ಸುಮಾರು 77,000ಕ್ಕೂ ಹೆಚ್ಚು ಮತದಾರರಿದ್ದಾರೆ. ಇವತ್ತು 1 ಲಕ್ಷ 1.25 ಲಕ್ಷಕ್ಕೆ ಮೇಲೆ ಜನಸಂಖ್ಯೆ ಇದೆ. ಇವತ್ತು ನಾವು ಸುಮಾರು ವರ್ಷಗಳ ಕಾಲ ಒಂದು ಕುಟುಂಬನ ರಾಜಕೀಯವಾಗಿ ಆಶ್ರಯಿಸ್ಕೊಂಡು ಬಂದು ನಾವು ಭಾಳ ಮೋಸ ಹೋಗಿದ್ದೇವೆ. ಇವತ್ತಿನ ಸಂದರ್ಭದಲ್ಲಿ ನಮಗೆ ನಮ್ಮ ನಿರೀಕ್ಷೆ ಏನಿದೆ, ರಾಮನಗರ ಪರಿಪೂರ್ಣವಾಗಿ ಅಭಿವೃದ್ಧಿ ಆಗಬೇಕಂದ್ರೆ ಸುಮಾರು 1,000 ಕೋಟಿ ಮೇಲೂ ಅನುದಾನ ಬೇಕು. ಆ ಒಂದು ಅನುದಾನ ಮತ್ತು ರಾಮನಗರ ಪಟ್ಟಣದ ಅಭಿವೃದ್ಧಿ ಸತ್ಯ ಆಗಬೇಕಂದ್ರೆ, ನಮ್ಮ ಕನಸುಗಳು ಸಾಕಾರ ಆಗಬೇಕಂದ್ರೆ ಒಂದು ಒಳ್ಳೆಯ ಉದ್ಯಾನವನ, ಒಳ್ಳೆಯ ಸ್ಟೇಡಿಯಮ್ಮು, ಒಳ್ಳೆಯ ವಾಕಿಂಗ್ ಪಾತು, ಒಳ್ಳೆಯ ಗಾಳಿ, ಒಳ್ಳೆಯ ಸ್ಲಾಟ್ ಹೌಸು, ಒಳ್ಳೆಯ ರಂಗಮಂದಿರ, ಇನ್ನೂ ಹಲವಾರು ಒಂದು ಜಿಲ್ಲಾ ಕೇಂದ್ರಕ್ಕೆ, ಒಳ್ಳೆಯ ಜಿಲ್ಲಾ ಕೇಂದ್ರಕ್ಕೆ ಇರಬೇಕಾಗಿರ್ತಕ್ಕಂಥ ಅನೇಕ ವಿಷಯಗಳು ಇದರಲ್ಲಿ ಅಡಕವಾಗಿದ್ದಾವೆ. 24/7 ವಾಟರ್ ಸಪ್ಲೈ, ಒಳ್ಳೆ ರಸ್ತೆಗಳು, ಒಳ್ಳೆ ಮೋರಿಗಳು, ಒಳ್ಳೆ ಚರಂಡಿ, ಹೀಗೆ ಜಿಮ್ಮು, ಇನ್ನೂ ಅನೇಕ ಒಂದು ಪರಿಪೂರ್ಣವಾದಂಥ ಒಂದು ಜಿಲ್ಲಾ ಕೇಂದ್ರ, ಒಂದು ಮಾದರಿ ಪಟ್ಟಣ ಆಗೋದಕ್ಕೆ ನಮಗೆ ಸುಮಾರು 1,000 ಕೋಟಿಗೂ ಮೇಲೆ ಹಣ ಅವಶ್ಯಕತೆ ಇದೆ. ಇದನ್ನು ಮಾಡಿಸ್ತಕ್ಕಂಥ ಕೆಪಾಸಿಟಿ ಯಾರಿಗಾದ್ರೂ ಇದ್ದರೆ ಅದು ಡಿ.ಕೆ. ಸುರೇಶ್ ಅವ್ರಿಗೆ ಮಾತ್ರ. ಹಾಗಾಗಿ ನಾನು ರಾಮನಗರ ಪಟ್ಟಣದ ನಮ್ಮ ಕ್ಷೇತ್ರದ ಮತದಾರರಿಗೆ ಮನವಿ ಮಾಡ್ಕೊಳ್ಳೋದೇನೆಂದರೆ, ನಮ್ಮ ಪಟ್ಟಣದ ಜನ ನಾವು ಸ್ವಾರ್ಥಿಗಳಾಗಬೇಕು. ನಾವು ಡಿ.ಕೆ. ಸುರೇಶ್ ರವರು ಸಂಸತ್ ಸದಸ್ಯರಾಗೋದು ಅವ್ರಿಗೆ, ಈಗ ಅವರು 3 ಬಾರಿ ಲೋಕಸಭಾ ಸದಸ್ಯರಾಗಿದ್ದಾರೆ. ಒಂದು ವೇಳೆ ಹೆಚ್ಚು ಕಡಿಮೆ ಆದರೆ ಅವರು ಒಂದು ಪ್ರಭಾವಿ ರಾಜಕಾರಣಿಯಾಗಿ ಹೊರಹೊಮ್ಮಿದ್ದಾರೆ. ಅವರು ರಿಹ್ಯಾಬಿಲಿಟೇಟ್ ಆಗ್ಬೋದು, ರಾಜ್ಯಸಭಾನೋ MLCನೋ ಇನ್ನೊಂದು ಆಗ್ಬೋದು.
ಆದರೆ ನಮಗೆ ಅವರೇನಾದರೂ ನಾವು ಕಳ್ಕೊಂಡ್ರೆ, ಅವರೇನಾದರೂ ಲೋಕಸಭಾ ಸದಸ್ಯರಾಗದೆ ಹೋದರೆ ನಾವು ಏನು ಕನಸಿಟ್ಕೊಂಡಿದ್ದೀವಿ ರಾಮನಗರ ಅಭಿವೃದ್ಧಿ ಬಗ್ಗೆ ಅದು ಮರೀಚಿಕೆ ಆಗಿಬಿಡ್ತದೆ. ಆ ನಿಟ್ಟಿನಲ್ಲಿ ನಾವು ಸ್ವಾರ್ಥಿಗಳಾಗೋಣ. ರಾಮನಗರ ಪಟ್ಟಣದ ಸಮಗ್ರ ಅಭಿವೃದ್ಧಿಗಾಗಿ ನಾನು ಎಲ್ಲ ಮತದಾರರಲ್ಲಿ ಕೈ ಮುಗಿದು ಬೇಡೋದೇನೆಂದರೆ, ದಯಮಾಡಿ ಡಿ ಕೆ ಸುರೇಶ್ ಅವ್ರನ್ನ ಗೆಲ್ಲಿಸಿ ನಮ್ಮ ಅಭಿವೃದ್ಧಿಯ ಕೆಲಸಗಳು ನಾವೇನು ಅಂದ್ಕೊಂಡಿದ್ದೀವೋ ಅದನ್ನು ನಾವು ಸಾಕಾರ ಆಗಬೇಕಂದ್ರೆ, ಸಂಪೂರ್ಣವಾಗಿ ಕಾರ್ಯಗತ ಆಗಬೇಕಂದ್ರೆ ಡಿ ಕೆ ಸುರೇಶ್ ಅವರ ಗೆಲುವು ನಮ್ಮ ಕ್ಷೇತ್ರಕ್ಕೆ, ನಮ್ಮ ಪಟ್ಟಣಕ್ಕೆ ಅನಿವಾರ್ಯ. ಯಾಕೆಂದರೆ ಈಗ ಒಬ್ಬ ಶಾಸಕರಾಗಿ ಇವತ್ತು ಇಕ್ಬಾಲ್ ಹುಸೇನ್ ಅವರು ಪ್ರಪ್ರಥಮ ಬಾರಿ ಶಾಸಕರಾಗಿದ್ದಾರೆ. ಅವರು ಭಾಳಷ್ಟು ಆಸಕ್ತಿ ಇದೆ, ಭಾಳಷ್ಟು ಉತ್ಸಾಹ ಇದೆ. ಆದರೆ ಅವರ ಉತ್ಸಾಹ ಆಸಕ್ತಿ ಅಷ್ಟೇ ಸರ್ಕಾರದ ಮೇಲೆ ಒತ್ತಡ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂದರೆ ಇದು ಅನುದಾನ ಬಹಳ ದೊಡ್ಡ ಅನುದಾನ ಬೇಕು. ಒಂದು ಪಟ್ಟಣಕ್ಕೆ 1,000 ಕೋಟಿ ಅನುದಾನ ತರೋದು ಸುಲಭ ಸಾಧ್ಯದ ಮಾತಲ್ಲ. ಅದು ಭಗೀರಥ ಪ್ರಯತ್ನನೇ ಆಗಬೇಕು. ಆ ಶಕ್ತಿ ಡಿ ಕೆ ಸುರೇಶ್ ಅವರಿಗಿದೆ. ಅದರಿಂದ ಡಿ ಕೆ ಸುರೇಶ್ ಅವರು ನಮ್ಮ ರಾಮನಗರ ಕ್ಷೇತ್ರದ ಅಭಿವೃದ್ಧಿಗೆ ಅನಿವಾರ್ಯ. ಹಾಗಾಗಿ ದಯಮಾಡಿ ಎಲ್ಲ ಮತದಾರರು, ಎಲ್ಲ ಜಾತಿ ಮತ ಎಲ್ಲ ಮತದಾರರು ಕೂಡ ದಯಮಾಡಿ ಡಿ ಕೆ ಸುರೇಶ್ ಅವರಿಗೆ ಅತಿ ಹೆಚ್ಚಿನ ಮತಗಳನ್ನು ಕೊಡಿಸ್ಬೇಕು. ಅದ್ರ ಮೂಲಕ ನಮ್ಮ ರಾಮನಗರ ಜಿಲ್ಲಾ ಕೇಂದ್ರ ಒಂದು ಒಳ್ಳೆಯ ಮಾದರಿ ಪಟ್ಟಣವಾಗಿ ರಾಮನಗರ ಇಡೀ ರಾಜ್ಯದಲ್ಲಿ ಹೊರಹೊಮ್ಮಲಿ. ಅದಕ್ಕೆ ಪೂರಕವಾಗಿ ಏನೆಲ್ಲ ಅಭಿವೃದ್ಧಿ ಕೆಲಸಗಳಾಗಬೇಕು ಅದು ಡಿ ಕೆ ಸುರೇಶ್ ಅವರು ಮಾಡ್ತಾರೆ ಅನ್ನುವ ನಂಬಿಕೆ, ಭರವಸೆ ನಮಗಿದೆ. ಹಾಗಾಗಿ ಮತದಾರರಲ್ಲಿ ನಾನು ವಿನಂತಿ ಮಾಡೋದೇನೆಂದರೆ, ನಮ್ಮ ಕ್ಷೇತ್ರದ ಅಭಿವೃದ್ಧಿಗೋಸ್ಕರ ಡಿ ಕೆ ಸುರೇಶ್ ಅವ್ರನ್ನ ಮತ್ತೊಮ್ಮೆ ಲೋಕಸಭಾ ಸದಸ್ಯರನ್ನಾಗಿ ಆಯ್ಕೆ ಮಾಡ್ಕೋಬೇಕಂತೇಳಿ ಅತ್ಯಂತ ಕಳಕಳಿಯಿಂದ ಪ್ರಾರ್ಥನೆ ಮಾಡ್ತೀನಿ. ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ಕೆ ಶೇಷಾದ್ರಿ ಶಶಿಯವರ ಮಾತಾಗಿತ್ತು. ಲೋಕದ ಸುದ್ದಿ ತಿಳಿಯಲು 108 ಸ್ಥಳೀಯ ಸುದ್ದಿಗಾಗಿ ನಿಮ್ಮ ಕಲಾಪ್ರಿಯ ಉಂಟು. ವಂದನೆಗಳು.